ಈ ಚಟ್ನಿ ಮಾಡೋ ವಿಧಾನ ಸ್ವಲ್ಪ ಬೇರೆ ಇದೆ, ಪ್ರೊಸೀಜರ್ ಸ್ವಲ್ಪ ಬೇರೆ ಇದೆ. ಕೆಂಪು ಮೆಣಸಿನ್ಕಾಯ್ದು ಆ ನೀರಲ್ಲಿ ಆಗಲೇ ಕುತ್ಕೊಂಡ್ಬಿಟ್ಟಿದೆ ಕಲರ್. ಇದು ಮೋಮೋ ಜೊತೆಗೆ ನೀವು ಕೊಡೋದು? ಹೌದು. ಪರ್ಫೆಕ್ಟ್ ಪರ್ಫೆಕ್ಟ್. ಇವನ್ ರೈಸ್ ಚಪಾತಿ ಜೊತೆನೂ ತಿನ್ಬೋದಾ? ಹೌದಾ? ಹೌದು ಸರ್. ಡಾರ್ಜಿಲಿಂಗ್ ಮೋಮೋಸ್ ಜೊತೆಗೆ ಬರುವ ಒಂದು ಚಟ್ನಿ ಭಾಳ ಫೇಮಸ್, ಇಲ್ಲಿ ಮಾಡೋ ತೋರಿಸ್ಬಿಟ್ರು. ನಮಸ್ಕಾರ ವಿಶ್ವಬಂಧುಗಳೇ. ಚಿರಪರಿಚಿತವಾದ ಒಂದು ಜಾಗ. ಅನಿಲ್ ಅವರು ಕನ್ನಡದಲ್ಲೇ ಎಷ್ಟು ಅದ್ಭುತವಾಗಿ ವಿವರಣೆ ಕೊಟ್ಬಿಟ್ಟಿದ್ರು. ಎಲ್ಲರೂ ಏನು ಕಾಮೆಂಟ್ಸು, ಎಲ್ಲರೂ ಲೈಕ್ ಮಾಡಿದ್ರಿ, ಯಾರ್ಯಾರು ಅವ್ರಿಗೆ ಹೊಗಳಿದ್ರಿ, ಅವರಿಗೆಲ್ಲ ಧನ್ಯವಾದಗಳು. ಸೊ ನೀವೇ ಕೇಳಿದ್ದು ಅವರ ಚಟ್ನಿ ತೋರಿಸಿ ಅಂತ, ಮೋಮೋ ಚಟ್ನಿ. ಸೊ ಬಂದಿದ್ದೀವಿ. ಈ ಎಪಿಸೋಡಲ್ಲಿ ಅವರ ಚಟ್ನಿ ಪ್ರಕ್ರಿಯೆ, ಡಾರ್ಜಿಲಿಂಗ್ ಚಟ್ನಿ, ಅದು ಅವ್ರದ್ದೇ ವಿಶಿಷ್ಟವಾದ ಒಂದು ಕನ್ನಡದ ಶೈಲಿಯಲ್ಲಿ ಕೂಡ ನೋಡ್ಬಿಡೋಣ. ಹಾಂ ಬನ್ನಿ. ಇವಾಗ ಮೋಮೋ ತೋರಿಸಿದ್ರಲ್ಲ, ಚಟ್ನಿ ನಿಮ್ದು ಬಹಳ ಫೇಮಸ್ ಇಲ್ಲಿ. ಚಟ್ನಿ ತೋರಿಸ್ಬಿಡ್ತೀರಾ? ಹಾಂ ಸರ್. ಏನೇನು ಇಟ್ಕೊಂಡಿದ್ದೀರಾ? ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. 1 kg ಚಿಲ್ಲಿ ತಗೊಳ್ತೀನಿ. ಟೊಮ್ಯಾಟೋಸ್ ಲೈಕ್ 2 kg. ಇದೆಷ್ಟಿದೆ ಇವಾಗ? ಸೊ ಇವಾಗ ಕಮ್ಮಿ ಕ್ವಾಂಟಿಟಿ ಇದೆ. ಸೊ ರೆಡ್ ಚಿಲ್ಲಿ ನಿಮಗೆ ಇವಾಗ 100 grams, 100 ಡ್ರೈ ಚಿಲ್ಲಿ, 200 grams ಗ್ರೀನ್ ಚಿಲ್ಲಿ, 200 grams ಗ್ರೀನ್ ಚಿಲ್ಲಿ. ಟೊಮ್ಯಾಟೊ ಇದೆ 1/4 kg. 1/4 kg ಕಟ್ ಟೊಮೆಟೊ. ಸೊ ಆಲ್ರೆಡಿ ನಾನು ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 50 grams ಜಿಂಜರ್, ಶುಂಠಿ, ಕೊತ್ತಂಬರಿ, ಚಾಪ್ ಕೊತ್ತಂಬರಿ. ನಿಮಗೆ ಫ್ಲೇವರ್ ಎಷ್ಟು ಇಷ್ಟ ಇದೆ ಅಷ್ಟು ಪ್ರಕಾರ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದು ಗಾರ್ಲಿಕ್. ಎಷ್ಟದು? ಇವಾಗ ನಾನು 50 grams ತೊಗೊಂಡಿದ್ದೀನಿ. ಅದು ನಿಮಗೆ ಮೀನ್ಸ್ ಫ್ಲೇವರ್ ಎಷ್ಟು ಇಷ್ಟ ಇದೆ, ಜಾಸ್ತಿ ಇಷ್ಟ ಇದೆ ಜಾಸ್ತಿ ತೊಗೊಳ್ಬೋದು. ಸೂಪರ್. ಆಮೇಲೆ ಆಯಿಲ್ ತೊಗೊಂಡಿದ್ದೀನಿ. ಸಾಲ್ಟ್ ಟೇಸ್ಟ್ ತಕ್ಕಂಗೆ ಸಾಲ್ಟು. ಹೌದು. ಆಮೇಲೆ ನಿಮ್ಮ ಅದ್ಭುತ ಕನ್ನಡದಲ್ಲಿ ನಾವು ಚಟ್ನಿ ನೋಡ್ಬೋಣ. ಹೌದು, ಚಟ್ನಿ. ಸೂಪರ್ ನೋಡಿ. ಚಟ್ನಿಗೆ ಫಸ್ಟು ಕಡಾಯಿ ಇಟ್ಕೊಂಡ್ರು. ಸೊ ಇದು ಸರ್ ಫಸ್ಟ್ 100 ml ಆಯಿಲ್. 100 ml ಆಯಿಲ್. ನೆಕ್ಸ್ಟ್ ಸರ್ ಗಾರ್ಲಿಕ್ ಹಾಕಿದ್ರಿ ಇಟ್ಕೊಂಡಿದ್ದು. ಆಮೇಲೆ ಜಿಂಜರ್. ಇಮಿಡಿಯೇಟ್ಲಿ ಜಿಂಜರ್. ಹಾಂ, ಇದು ಸ್ವಲ್ಪ ಫ್ರೈ ಮಾಡಬೇಕು. ಕೆಂಪಾಗಬೇಕು ಸರ್, ಅದು ಕೆಂಪಾಗಬೇಕು. ಇದು ಚಿಕ್ಕ ಇರುತ್ತೆ, ಖಾರ ಇರುತ್ತೆ, ಖಾರ. ಇವಾಗ ಜಿಂಜರ್ ಗಾರ್ಲಿಕ್ ರೆಡಿ ಆಯ್ತು. ಆಯ್ತಲ್ಲ ಸರ್? ಅದಾದ್ಮೇಲೆ ನಾವು ರೆಡ್ ಚಿಲ್ಲಿ. ಹಾಂ, ರೆಡ್ ಚಿಲ್ಲಿ ಬಿತ್ತು 100 grams. ಇದು ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು? ಜಸ್ಟ್ ಹಾಂ, ಫುಲ್ ಪೂರ್ತಿ ಇದು ಮಾಡೋಕ್ಕಿಲ್ಲ, ಫ್ರೈ, ಜಸ್ಟ್ ಫ್ರೈ ಮಾತ್ರ. ಓಕೆ. ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಇಮಿಡಿಯೇಟ್ಲಿ ಹಾಕ್ಬಿಟ್ಟು. ಇಮಿಡಿಯೇಟ್ಲಿ. ಹೌದು. ಓಕೆ. ಗ್ರೀನ್ ಚಿಲ್ಲಿ 200 grams. 200 grams. 100 grams ರೆಡ್ ಚಿಲ್ಲಿ, 200 grams ಗ್ರೀನ್ ಚಿಲ್ಲಿ. ಎಸ್. ಇದು ಬಂದು ನಿಮ್ಮದೇ ಡಾರ್ಜಿಲಿಂಗ್ ಸ್ಟೈಲ್. ಹೌದು. ನೆಕ್ಸ್ಟ್ ಟೊಮ್ಯಾಟೊ. ಸ್ವಲ್ಪ ಫ್ಲೇವರ್ ಬರ್ತಾ ಇದೆ. ಇವಾಗ ಫ್ಲೇವರ್ ಬರ್ತಾ ಇದೆ ಸರ್. ಬರ್ತಾ ಇದೆಲ್ಲ. ಇವಾಗ ಸಾಲ್ಟು. ಓಕೆ. ರುಚಿಗೆ ತಕ್ಕಷ್ಟು ಸಾಲ್ಟು. ಎಸ್ ಸರ್. ಪರಿಮಳ ಬರ್ತಾ ಇದೆ, ಅರೋಮಾ. ಸೊ ಇವಾಗ ಹಿಂಗೆ ಬಿಡಬೇಕು. ಇದು ಬಿಡಬೇಕಾ? ಹೌದು ಸರ್. ಎಷ್ಟೊತ್ತು? 5-10 minutes. ಆಫ್ ಮಾಡಿ ಬಿಡಬೇಕಾ?
ಇಲ್ಲ ರೆಡಿ ಆಗಿಲ್ಲ ಇದು ಸ್ವಲ್ಪ ಕುಕ್ ಆಗಬೇಕು ಟೊಮೆಟೊ ಕುಕ್ ಆಗ್ಬೇಕಾ ಚಿಲ್ಲಿ ಆಗ್ಲಿ ಆಗ್ಲಿ ಸರ್ ಆಫ್ಟರ್ 10 ಮಿನಿಟ್ಸ್ ನೀರು ಹಾಕಿ ಹಾಫ್ ಆನ್ ಅವರ್ ಕುಕ್ ಮಾಡಬೇಕು ಇದು ಬಾಯ್ಲ್ ಮಾಡಿ ಅದು ನೀರು ಡ್ರೈ ಆಗೋವಾಗ ನಾವು ವೇಟ್ ಮಾಡಬೇಕು ಓಕೆ ಓಕೆ ಅದಾದ್ಮೇಲೆ ನಾವು ಇದು ಕೊತ್ತಂಬರಿ ಹಾಕ್ಬೇಕು ಓಕೆ ಈಗ ನೀರು ಹಾಕ್ಬಿಡೋದಾ ಹೌದು ಸರ್ ನೋಡಿ ಒಂದು ಈ ಚಟ್ನಿ ಮಾಡೋ ವಿಧಾನ ಸ್ವಲ್ಪ ಬೇರೆ ಇದೆ ಹೌದು ನಮ್ಮ ರೆಗ್ಯುಲರ್ ಚಟ್ನಿಗಿಂತ ಪ್ರೊಸೀಜರ್ ಸ್ವಲ್ಪ ಪ್ರೊಸೀಜರ್ ಬೇರೆ ಇದೆ ಇದು ಕುದಿಬೇಕು ಎಷ್ಟು ಕುದಿಬೇಕು ಎಷ್ಟು ನಿಮಿಷ ಹಾಫ್ ಆನ್ ಅವರ್ ಸರ್ ಅರ್ಧ ಗಂಟೆ ಕುದಿಬೇಕು ಹೌದು ಸರ್ ಹಾಂ ಕುದ್ಬಿಡ್ಲಿ ಸರ್ ನೋಡೋಣ ಓಕೆ ಸರ್ ಡಾರ್ಜಿಲಿಂಗ್ ಚಟ್ನಿ ಹೆಂಗ್ ಬರುತ್ತೆ ನೋಡೇ ಬಿಡೋಣ ಕುದಿತಾ ಇದೆ ಈಗಾಗಲೇ ಹೌದು ಸರ್ ಕೆಂಪು ಮೆಣಸಿನ್ಕಾಯ್ದು ಆ ನೀರಲ್ಲಿ ಆಗಲೇ ಕುದ್ಕೊಂಡ್ಬಿಟ್ಟಿದೆ ಕಲರ್ ಸರ್ ಇವಾಗ ಕುದ್ದುಬಿಟ್ಟು ಆಗ್ಲೇ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯ್ತು ಆಯ್ತು ಸರ್ ಈಗೇನಾಗ ಏನ್ ಮಾಡೋದು ಸರ್ ಈಗ ಇವಾಗ ಕೊತ್ತಂಬರಿ ಹಾಕ್ಬೇಕು ಕೊತ್ತಂಬರಿ ಈ ತರ ಮಾಡ್ಕೊಂಡಿರೋದು ಹೌದು ಸರಿ ಈ ಹಂತಕ್ಕೆ ಕೊತ್ತಂಬರಿ ಇದು ಆಲ್ಮೋಸ್ಟ್ ರೆಡಿ ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡಿ ಹಾಫ್ ಆನ್ ಅವರ್ ತಣ್ಣಗೆ ಮಾಡಬೇಕು ತಣ್ಣಗೆ ಮಾಡ್ಬೇಕು ಹಾಫ್ ಅನ್ ಅವರ್ ತಣ್ಣಗಾದ್ಮೇಲೆ ಆಮೇಲೆ ಮಿಕ್ಸ್ ಮಾಡಬೇಕು ಸರ್ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ತೋರಿಸ್ಬಿಡಿ ನಮಗೆ ಹೌದು ಆಕ್ಚುಲಿ ನಿಮ್ಮ ಇದು ಜಾರ್ ಕೆಪಾಸಿಟಿ ಎಷ್ಟು ಇದೆ ಅಷ್ಟೇ ಮಾಡ್ಕೊಂಡು ಹೋಗೋಣ ಅಷ್ಟೇ ಮಾಡೋಣ 2-3 ಸಲ ಮಾಡೋಣ ಸ್ವಲ್ಪ ಗಟ್ಟಿ ಇದೆ ನೀರು ಸ್ವಲ್ಪ ಗಟ್ಟಿ ಇದೆಯಾ ಹೌದು ಸ್ವಲ್ಪ ನೀರು ಹಾಕೋಣ ಓಕೆ ಇಷ್ಟ ಆಗಬೇಕಲ್ಲ ಪೇಸ್ಟು ಈಗ ಇದು ಸ್ವಲ್ಪ ಗಟ್ಟಿ ಇದೆ ಆಕ್ಚುಲಿ ಹಾಂ ಸೊ ಇದು ನೀವು ಸ್ವಲ್ಪ ಥಿನ್ ಮಾಡಕ್ಕೆ ಎಕ್ಸ್ಟ್ರಾ ನೀರು ಹಾಕ್ತೀರಾ ಸಾಲ್ಟ್ ಜಾಸ್ತಿ ಇದ್ರೆ ಹಾಕ್ಬೋದು ಕಮ್ಮಿ ಇದ್ರೇನು ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿ ನೀರಲ್ಲಿ ಕೋಲ್ಡ್ ಬಿಸಿ ಮಾಡಿ ಕೋಲ್ಡ್ ನೀರು ಇರುತ್ತೆ ಅದು ನೀರು ಯೂಸ್ ಮಾಡ್ಬೋದು ಲಾಸ್ಟ್ ಫೈನಲ್ಲಿ ನಾವು ಒಂದೇ ಸತಿ ಚೆಕ್ ಮಾಡಿ ಹಾಂ ಸಾಲ್ಟ್ ಇದೆಲ್ಲ ಚೆಕ್ ಮಾಡಿ ನೀರು ಹಾಕ್ತೀರಾ ನೀರು ಹಾಕ್ಬೇಕು ಸರ್ ಈಗ ಇದಿಷ್ಟು ಮಾಡ್ಕೊಂಬಿಡೋಣ ಅಷ್ಟೇ ಅಲ್ವಾ ಹಾಂ ಇದು ಎರಡನೇದು ಬ್ಯಾಚ್ ಆಯಿತು ಅಲ್ಲ ಸರ್ ಹೌದು ಸರ್ ಹಾಂ ಇಷ್ಟಿದೆ ಸೊ ಇಲ್ಲಿಗೆ ಎಲ್ಲ ಮುಗಿದೋಗುತ್ತೆ ಇದು ಕಂಪ್ಲೀಟ್ ನಾವು ಹಾಕ್ಕೊಂಡಿರೋದೆಲ್ಲ ಟೋಟಲ್ ಮೆಣಸಿನ್ಕಾಯಿ ಎಲ್ಲ ಮಾಡಾಯಿತು ಓ ಈ ಥರ ಆಗಿದೆ ಇವಾಗ ನೋಡಿ ಸರ್ ಅದು ಎಲ್ಲ ಮುಗೀತು ಈಗ ಹಾಂ ಹಾಂ ಸರ್ ಮಿಕ್ಸ್ ಮಾಡಿ ನೋಡಬೇಕು ಮಿಕ್ಸ್ ಮಾಡಿ ನೋಡ್ತೀರಾ ಸ್ವಲ್ಪ ನೀರು ಹಾಕ್ಕೊಂಡಿದ್ರಿ ಟೇಸ್ಟ್ ನೋಡ್ತಿರಲ್ಲ ಟೇಸ್ಟ್ ನೋಡಬೇಕು ಸರ್ ಸ್ವಲ್ಪ ಗಟ್ಟಿದೆ ಸ್ವಲ್ಪ ನೀರು ಹಾಕ್ಬೇಕು ಈ ಕನ್ಸಿಸ್ಟೆನ್ಸಿ ಬರಬೇಕು ರೈಟ್ ಸರ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರು ಇದು ಮೋಮೋ ಜೊತೆಗೆ ನೀವು ಕೊಡೋದು ಹೌದು ಈಗ ಟೇಸ್ಟ್ ಮಾಡಬೇಕು ಹಾಂ ಮಾಡಿ ಇದು ಸ್ಪೂನ್ ದೇ ವೈ ಪರ್ಫೆಕ್ಟ್ ನೋಡಿ ಅನಿಲ್ ಅವರು 18 ವರ್ಷ ನೀವು ಎಕ್ಸ್ಪೀರಿಯನ್ಸ್ ಅಂದರೆ ಪರ್ಫೆಕ್ಟ್ ಬರಲೇಬೇಕು ಹೌದು ಸರ್ ಸೊ ನಿಮ್ಮ ಡಾರ್ಜಿಲಿಂಗ್ ಕೆಂಪು ಚಟ್ನಿ ಇದೆಲ್ಲ ಥರ ಮೋಮೋಗೆ ಯೂಸ್ ಆಗುತ್ತೆ ಇವನ್ ರೈಸ್ ಚಪಾತಿ ಜೊತೆನೂ ತಿನ್ಬೋದಾ ಹೌದಾ ಹೌದು ಸರ್ ಚಪಾತಿ ಒಟ್ಟಿಗೂ ತಿನ್ಬೋದು ಅಂತ ಹೇಳ್ರಿ ಆ ಥರದ ಒಂದು ಚಟ್ನಿ ಇದು ಬಂದು ನಮ್ಮ ಡಾರ್ಜಿಲಿಂಗ್ ಮೋಮೋಸ್ ಜೊತೆಗೆ ಬರುವ ಒಂದು ಚಟ್ನಿ ಭಾಳ ಫೇಮಸ್ ಇಲ್ಲಿ ಮಾಡೋ ತೋರಿಸ್ಬೋದು ಸರ್ ಈಗ ನಮ್ಮ ವೀಕ್ಷಕರು ನಿಮ್ಮನ್ನ ಆರ್ಡರ್ ಮಾಡ್ಬೇಕು ನಿಮಗೆ ಆರ್ಡರ್ ಮಾಡ್ಬೇಕಂದ್ರೆ ಮೋಮೋಸು ನಿಮ್ದು ಮೆನು ಕಾರ್ಡ್ ಎಲ್ಲ ತೋರಿಸಿರ್ತೀವಿ ರೇಟ್ ಕಾರ್ಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ
ಯಾವ ಥರ ಆನ್ಲೈನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ? ಸೊ ಆನ್ಲೈನ್ ನೀವು ಜೊಮ್ಯಾಟೊ, ಸ್ವಿಗ್ಗಿ ಮಾಡ್ಬೋದು. ಅಲ್ಲದೆ ಪರ್ಸ್ನಲ್ ನಮ್ಮ ಡೆಲಿವರಿ ಇದೆ, ಅಲ್ಲೇನೂ ನೀವು ಮಾಡ್ಬೋದು. ನಮ್ಮ ಪರ್ಸ್ನಲ್ ಫೋನ್ ನಂಬರ್ ಕೊಡ್ತೀವಿ, ಅದು ಡಿಸ್ಪ್ಲೇ ಮಾಡ್ತೀನಿ. ಡಿಸ್ಪ್ಲೇ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಂದರೆ ನಮ್ಮ ವ್ಯೂವರ್ಸ್ ಅವ್ರಿಗೆ ಆ್ಯಕ್ಚುಲಿ ನಾನು ಕನ್ನಡ ಬರಲ್ಲ ನನಗೆ, ನಾನು ಎಷ್ಟೋ ಏನಾದ್ರು ತಪ್ಪು ಮಾತಾಡಿದ್ದೀನಿ ಅಂದರೆ ಸಾರಿ. ನಮ್ಮ ಸರ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ಇರೋದು ಇಲ್ಲೇ ಟಾಟಾ ನಗರದಲ್ಲಿ. ನಾನು ಬಂದು ಇಲ್ಲಿ ಸ್ವಲ್ಪ ಒಂದು 2-3 ವರ್ಷ ಆಯಿತು ಇಲ್ಲಿ ಹೋಟೆಲ್ ಓಪನ್ ಮಾಡಿ. ಅವತ್ತಿಂದ ಬರ್ತಾ ಇದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ, ಹೈಜಿನಿಕ್ ಚೆನ್ನಾಗಿದೆ, ಮೇನ್ ಕ್ಲೀನಿನೆಸ್, ಕ್ವಾಲಿಟಿ ಫುಡ್ಡು, ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ. ಹಂಗಾಗಿ ಇಲ್ಲಿ ರೆಗ್ಯುಲರ್ ಬರ್ತಾಯಿವಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.